ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಹೆಸರೂರು ರೈತ ಸಂಪರ್ಕ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಆದಷ್ಟು ಬೇಗನೆ ರಸ್ತೆಯನ್ನು ನಿರ್ಮಿಸಬೇಕೆಂದು ಆಗ್ರಹಿಸಿ ರೈತರು ಬುಧವಾರ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದರು. ರಸ್ತೆ ನಿರ್ಮಿಸುವ ಭರವಸೆ ನೀಡುವವರಿಗೆ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಪ್ರತಿಭಟನಾ ನಿರತ ರೈತರು ಪಟ್ಟು ಹಿಡಿದರು. ಆಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಪ್ಪ ತೋಟದ, ಪಿಡಿಒ ಶಿವಾನಂದ ಮಾಳ್ವಾಡರು ನರೇಗಾ ಯೋಜನೆಯಡಿ ದೊಡ್ಡೂರು ಹೆಸರು ರಸ್ತೆ ನಿರ್ಮಿಸಲು ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಅನುಮೋದನೆಗೆ ಕಳಿಸಲಾಗಿದೆ. ಅಲ್ಲದೆ ತಾಲೂಕು ಪಂಚಾಯಿತಿಯಿಂದ 10 ಲಕ್ಷ ರೂಪಾಯಿಗಳ ಕ್ರಿಯಾ ಯೋಜನೆ ತಯಾರಿಸಲಾಗಿದ್ದು, ಅನುದಾನ ಬಂದ ತಕ್ಷಣ ರಸ್ತೆಯನ್ನು ನಿರ್ಮಿಸಲಾಗುವುದು ಎಂದು ಹೇಳಿದ ನಂತರ ರೈತರು ಪ್ರತಿಭಟನೆಯನ್ನು ಹಿಂಪಡೆದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸಿಬ್ಬಂದಿ ತಳವಾರ, ರೈತರಾದ ಅಮರಪ್ಪ ಗುಡುಗುಂಟಿ, ಗಣೇಶ್ ಲಮಾಣಿ, ನಾಗರಾಜ್ ರಗಟಿ, ದುಂಡಪ್ಪ ಬಾಗ್ಲದ, ಕರಿಯಪ್ಪ ಡೊಳ್ಳಿನ, ಲಾಲಪ್ಪ ಲಮಾಣಿ, ಹುಲಿಗೆಪ್ಪ ಸವೂರ, ಸಂತೋಷ್ ಕೊಂಚಿಗೇರಿ, ಶಿವಪ್ಪ ಹುರ್ಕಂಡವರ, ಮಾಂತೇಶ್ ಗುಡುಗುಂಟಿ, ಚೆನ್ನಪ್ಪ ಬಾಗ್ಲದ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಆ ದಾರಿ ಆಗಲಿಲ್ಲ ಅಂದ್ರೆ ಪ್ರತಿಭಟನೆ ಮತ್ತು ಮಾಡಾರ. ಇವತ್ತಂಕರು ಬರೀ ಇಷ್ಟು ಕುಂತಿದ್ದೀವಿ. ಅವಾಗ ದನ ಕುರಿ ಎಲ್ಲ ತಂದು ಇಲ್ಲಿ ಹಾಕ್ತೀವಿ. 2 ವರ್ಷದಿಂದ ಸತತ ಎಲ್ಲರಿಗೆ ಮನವಿ ಕೊಟ್ಕೊಂತಾನೆ ಬಂದ್ವಿ ನಾವು. ತಹಸೀಲ್ದಾರಿಗೆ ಕೊಟ್ಟೇವ್ರಿ, ಗ್ರಾಮ ವಾಸ್ತವ್ಯದಾಗ ಕೊಟ್ಟಿವಿ, ಗ್ರಾಮ ಸಭೆದೊಳಗೆ ಕೊಟ್ಟಿವ್ರಿ, ಮೀಟಿಂಗ್ನಾಗ ಬಂದು ಇಲ್ಲಿ ಕೊಟ್ಟಿವಿ. ಎಲ್ಲ ಮೆಂಬರ್ಗೆ, ಅಧ್ಯಕ್ಷರಿಗೆ ಮನವಿ ಕೊಡೋವು ಎಲ್ಲವೂ ಮುಗಿದ್ರು. ಮುಗಿದ್ರು ಇವ್ರು ನಮ್ದೇನು ದಾರಿದ ಕೇರ್ ಮಾಡಿಲ್ಲ ಅನ್ನೋಕೆ ಇಲ್ಲಿ ಬಿಡೋದು ಬೇರೆ ಕಡೆ ಕೆಲಸ ಇಟ್ಟು ಮಾಡ್ಸಕ್ಕಂತ್ರಿ ಇವ್ರು. ಇದು ಈ ದಾರಿ ಯಾಕೆ ಮಾಡೋಲ್ರಪ್ಪ ಅನ್ನೋ ಉದ್ದೇಶಕ್ಕೆ ರೈತ ಎಲ್ಲರೂ ಸೇರಿದ್ವಿ ನಾವು. ಎಲ್ಲರೂ ಸೇರಿ ನೋಡಪ್ಪ ನಾವು ಅಷ್ಟು ಕೂಡಿಲ್ಲ ಅಂದ್ರೆ ದಾರಿ ನಮ್ಗೆ ಆಗಂಗಿಲ್ಲ ಇದೆ, ಅಷ್ಟು ಕೂಡಂಬರ್ರಿ ಅಂತೇಳಿ ಚೆಕ್ ಬಿದ್ದು ರೀ. ಅಲ್ಲಿ ಅಡ್ಡಾಡಂಥವ್ರು ಹೊಲಕ್ಕೆ ಹೋಗೋರು ಬಿದ್ದು ಎದ್ದು ಬಂದ್ರಿ, ಕೈ ಕಾಲು ನೋವು ಮಾಡ್ಕೊಂಡವರು ಅದಾರ ರೀ. ನೋಡಿ ಸಾಕಾಗಿ ಲಾಸ್ಟ್ಗೆ 13ನೇ ತಾರೀಕಿಗೆ ಮೀಟಿಂಗ್ ಕರೆದ್ರಿ ಪಂಚಾಯತ್ಯಾಗ. ಹೋದ ತಿಂಗಳು 13 ತಾರೀಕಿಗೆ ಮೀಟಿಂಗ್ ಮಾಡಬೇಡ್ರಿಪ್ಪ, ನಮ್ಮ ದಾರಿ ಶುರು ಮಾಡೋ ಮಟ್ಟ ನೀವು ಯಾವ ಕೆಲಸ ಮಾಡಬೇಡ್ರಿ ಅಂತೇಳಿ ಅವತ್ತು ಮೀಟಿಂಗ್ ಬಂದ್ ಮಾಡಿಸಿದ್ರಿ. ಹೇಳಿ ಶಾಂತ ರೀತಿಯಿಂದ ನನಗೆ ಎಷ್ಟು ಕುಂತೀವಿ ಆಯ್ತು ರೀ ಅಂತಂದು ಅವರು ಮೀಟಿಂಗ್ ಮಾಡಿ ಅಲ್ರಿ ಅಲ್ಲಿ ಕೈ ಬಿಟ್ರು. ಅಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಆದ್ರೆ ಮತ್ತೆ ಹಿಂಗೆ ಸುಮ್ಮನೆ ಅಂತದ್ದು ಬೇಡ ಬಿಡ್ತಾರಿಪ್ಪ, ಮತ್ತೆ ಹೊಳ್ಳಿ ಇವ್ರದ್ದು ಏನು ಉತ್ತರ ಬರಲೇ ಇಲ್ಲ ಅಂತಂದು 27ನೇ ತಾರೀಕಿಗೆ ನಾವು ಮತ್ತೆ ಮನವಿ ಬರೆದು ನಾವು ಪ್ರತಿಭಟನೆ ಮಾಡ್ತೀವಿ ಇಲ್ಲೇ ಅಂತ ಹೇಳಿ ಎಲ್ಲ ಅಧಿಕಾರಿಗಳಿಗೂ ಕೊಟ್ಟರೆ ಕಾರ್ಯನಿರ್ವಹಣೆ. ಇವರು ರೋಡಿನ ಸಲುವಾಗ ನಾನು ಹೊಲ ಅದಾವ್ರಿ. ಈಗ ಹಿಂದೊಂದು 7 ತಿಂಗಳ ಹಿಂದೆ ನಾವು ಖರ್ಗೆ ಸಾಹೇಬ್ರಿಗೆ ಕಳಿಸಿದ್ವಿ. ಇಲ್ಲಿ ನಿಮ್ಮ ಜೆರಾಕ್ಸ್ ಕೊಡ್ತೇನೆ ರೀ ಒಟ್ಟುನ ಆನಂದ್ ಗಡ ಮತ್ತು ಅವ್ರ ಲೆಟ್ರ್ನಾಗ ಇರ್ತಾರೆ 27ಕ್ಕೆ 7ನೇ ತಿಂಗಳಾಗ ಕೊಟ್ಟಿವ್ರಿ. ಖರ್ಗೆ ಸಾಹೇಬ್ರಿಗೆ ಕೊಟ್ಟಿವ್ರಿ, ಮತ್ತು ಅವ್ರು ಜಾರಕಿಹೊಳಿ ಸಾಹೇಬ್ರಿಗೆ ಕೊಟ್ಟಿವ್ರಿ, ಮತ್ತು ನಮ್ಮ ಲೆಟ್ರ್ನಾಗೂ ಕೊಟ್ಟೇನಿ ರೀ. ಮತ್ತು ನಾನು ಹೆಚ್ಚುವರಿ ಆಗಿರಿ 2 ಲಕ್ಷ ರೂಪಾಯಿ ಬೇಕಂತಂದ್ರಿ ನಮ್ಮ ಕ್ರಿಯಾಯೋಜನೆದಾಗ ಇಟ್ಕೊಂಡೇನಿ ರೀ. ಮತ್ತು ಇಲ್ಲಿ ಏನು ಮಾಡ್ಬೇಕು, ಆ ರೋಡಿಗೆ ರೀ ಪಂಚಾಯತಿಲಿ 10,000 ರೂಪಾಯಿ ಕೊಟ್ಟು ಅಳತಿನೂ ಮಾಡಿಸಿವ್ರಿ. 15,000 ರೂಪಾಯಿ ಕೊಟ್ಟು JCP ವರ್ಕಿಂತ ಅದನ್ನು ಪಂಚಾಯತಿಲೇನೆ ಕೊಟ್ಟಿವ್ರಿ. ಹಿಂದೆ ಆ ಕಂಟಿ ತೆಗಿಸೋಗ ರೈತರು ಅಷ್ಟು ಎಕರೆವಾರನ್ನು ಕೊಟ್ಟಿವ್ರಿ. ನಾವೇನು ಮಾಡ್ಬೇಕು, ಅವ್ರದ್ದಾದ್ರೂ ಬೇರೆ ಅಲ್ರಿ, ನಮ್ಮದು ಬೇರೆ ಅಲ್ಲ, ಎಲ್ಲರೂ ಕೂಡ ಅದನ್ನ ಅನುಕೂಲ ಮಾಡಿ ಮಾಡ್ಸೋಣ ಅಂತ ನಮ್ದು ಒಂದು ಅಭಿಪ್ರಾಯ.